ಖುಷಿ ಬಹಳ ಇದೆ. ಇದು ನನ್ನ ಫಸ್ಟ್ ಸಿನಿಮಾ. ಹಾಗೆ ನನ್ನ 2 ಹಾಡುಗಳು, ಅದು ಕೂಡ ಎಲ್ಲರೂ ಹೇಳ್ದಂತೆ ಕೆ ಕಲ್ಯಾಣ್ ಸರ್, ಪ್ರಮೋದ್ ಸರ್, ವೀರ್ ಸಮರ್ಥ್ ಸರ್, ಇಷ್ಟು ಒಳ್ಳೆ ಚಂದ ಹಾಡುಗಳು ನನಗೆ ಸಿಕ್ಕಿದ್ದು. ಈ 2 ಹಾಡುಗಳು ನನಗೆ ಸಿಕ್ಕಿದ್ದು ಬಹಳ ಖುಷಿ ಇದೆ. ನನ್ನ ಲೈಫ್ ಟೈಮ್ ನಾನು ಚೇರ್ಫುಲ್ ಮಾಡ್ತೀನಿ. ಎರಡು ಜಾನರ್, ಡಿಫ್ರೆಂಟ್ ಜಾನರ್, ಮಳೆಯಾಗೋ ಮೊದಲೇ ಹಾಗೂ ಬಣ್ಣದ ಬದುಕು. ತುಂಬ ಖುಷಿ ಇದೆ. ಇದಕ್ಕಿಂತ ಇನ್ನೂ ಬೆಟರ್ ವರ್ಡ್ ಇದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಸಖತ್ ಖುಷಿ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಹಾಡುಗಳು ಅಷ್ಟೇ. ನಮ್ಮ ಎಲ್ಲ ಹಾಡುಗಳು NR ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ದಯವಿಟ್ಟು ನೋಡಿ, ಕೇಳಿ, ದಯವಿಟ್ಟು ಪ್ರೋತ್ಸಾಹಿಸಿ. ಎಲ್ಲರೂ ಹೊಸಬ್ರು, ಡೈರೆಕ್ಟರ್, ಪ್ರೊಡ್ಯೂಸರ್, ನಾವು ಆರ್ಟಿಸ್ಟ್ಗಳು ಸಾಕಷ್ಟು ಜನ 70 to 80% ಎಲ್ಲ ಹೊಸಬ್ರು, ಹೊಸ ತಂಡ. ದಯವಿಟ್ಟು ಪ್ರೋತ್ಸಾಹಿಸಿ. ಇದೇ ಜುಲೈ 3ನೇ ತಾರೀಕು ಬರ್ತಿದೆ ನಮ್ಮ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವೀರ್ ಸಮರ್ಥ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ದಿಯಾ. ಆಲ್ ದಿ ವೆರಿ ಬೆಸ್ಟ್. ತಮಗೆ ಒಳ್ಳೇದಾಗ್ಲಿ. ಓಕೆ, ಈ ಕಡೆ ಶ್ವೇತಾ ಕುಲನೇಶ್ ಎಲ್ಲರೂ ಹೆದರಿಸ್ತಿರ್ತಾರೆ. ಈ ಸಿನಿಮಾದಲ್ಲಿ ನಾಯಕ ನಟಿ, ಏನ್ ಹೇಳ್ತೀರಿ ಶ್ವೇತಾ, ತಮ್ಮ ಪಾತ್ರ ಹಾಗೆ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಹಾಗೆ ಈ ಗಣ್ಯರೊಟ್ಟಿಗೆ ನಾನು ಕೂತಿರೋದು ನನಗೆ ಬಹಳ ಖುಷಿ ಆಗ್ತದೆ, ಬಹಳ ಹೆಮ್ಮೆ ಆಗ್ತದೆ. ಇದು ನನ್ನ ಮೊದಲನೇ ಸಿನಿಮಾ. ಹಾಗೆ ನೀವೆಲ್ಲರೂ ನನ್ನ ಪ್ರೇಮ ಕಾವ್ಯ ಸೀರಿಯಲ್ನಲ್ಲಿ ನೋಡಿರ್ತೀರ. ಆದರೆ ಬಿಗ್ ಸ್ಕ್ರೀನ್ ಬರಬೇಕು ಅಂತ ನಾನು ಚಿಕ್ಕ ವಯಸ್ಸಿಂದ ಕನಸು ಕಂಡಿದ್ದೆ. ಹಾಗೆ ಈ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಸೊ ನನಗೂ ಒಂದು ಹಾಡಿದೆ ಅಂತ ಹೇಳಿದಾಗ ತುಂಬ ಖುಷಿ ಆಯಿತು. ಸೊ ಶೂಟಿಂಗ್ ಟೈಮಲ್ಲೂ ಅಷ್ಟೇ ತುಂಬ ಎಕ್ಸೈಟೆಡ್ ಆಗಿ ಎಲ್ಲರೂ ಶೂಟ್ ಮಾಡಿದ್ದೀವಿ. ಹಾಡು ನೀವು ನೋಡಿರ್ಬೋದು, ಲೈಕ್ ಮೊದಲನೇದಾಗಿ ಯಾರು ಫಸ್ಟ್ ಸ್ಟಾರ್ಟಿಂಗಲ್ಲಿ ಪ್ರೀತಿ ಮಾಡುವಾಗ ಅದೊಂದು ಚಿಕ್ಕ ಎಕ್ಸೈಟ್ಮೆಂಟ್, ಖುಷಿ ವಿಚಾರಗಳು, ಸಂಗತಿಗಳು, ಆ ಒಂದು ಸೀನ್ಸ್ನ ಡಿಪಿಕ್ಟ್ ಮಾಡುತ್ತೆ ಸಾಂಗ್. ಸೊ ನನಗೆ ಬಹಳ ಖುಷಿ ಇದೆ ಇವರೆಲ್ಲರ ಜೊತೆಗೆ ವರ್ಕ್ ಮಾಡಿದ್ದು. ಥ್ಯಾಂಕ್ ಯು ಶ್ವೇತಾ. ಆಲ್ ದಿ ಬೆಸ್ಟ್. ಸೊ ಇನ್ನೇನು ಬಿಡುಗಡೆ ಹೊಸ್ತಿಲ್ನಲ್ಲಿ ಇದ್ದೀರಿ, ಏನ್ ಹೇಳ್ತೀರಿ ತಮ್ಮ ಸಿನಿಮಾ ಬಗ್ಗೆ? ಅದೇ ಸ್ವಲ್ಪ ಭಯ ಆಗ್ತಾ ಇದೆ. ತುಂಬ ಹೊಗಳ್ತಾ ಇದ್ದಾರೆ, ಹೊಗಳ್ಬಿಟ್ರು ಮುಂದಕ್ಕೆ ಇವರು ನಮ್ಮ ವೀರ್ ಸಮರ್ಥ್ ಸರ್. ಲಾಸ್ಟ್ ಟೈಮು ಟೀಸರ್ ಎಲ್ಲೂ ತುಂಬ ಹೊಗಳಿದ್ರು ಅನಿಸುತ್ತೆ. ಮೊದಲು ಈಗ ಬಂದಿರತಕ್ಕಂಥದ್ದು, ಈಗ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂತೇಳಿ ಮೊದಲನೇದಾಗಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ವೀರ್ ಸಮರ್ಥ್ ಸರ್ಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಆಗಮಿಸಿರ್ತಕ್ಕಂಥ ನಮ್ಮ ಕೆ ಕಲ್ಯಾಣ್ ಸರ್. ನಾನು ಯಾವುದಾದ್ರೂ ಒಬ್ಬ ಸಾಹಿತಿನ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವುದೋ ಒಂದು ಹಾಡು ಕೇಳಿರ್ಬೇಕು ನಾನು. ಅಂಥದ್ರಲ್ಲಿ ಕೆ ಕಲ್ಯಾಣ್ ಸರ್ ತುಂಬ ಇದೆ. ಯಾವುದು ಅಮೃತ ವರ್ಷಿಣಿಯಲ್ಲಿ, ಹಾಗೆ ಅರಳಿದ ಹೂಗಳೇ ಅಂತ ಹೇಳಿದರು ಪ್ರಮೋದ್ ಮರುವಂತೆಯವರು. ತುಂಬ ಅದ್ಭುತ. ಜೀವನದ ಒಂದು ನಾವು ಸತ್ತೋಗೋ ಅಂತ ಪ್ರಾಣ ಹೋಗ್ಬೇಕು, ಎಂಥ ಕಷ್ಟಗಳಿರುವಂಥ ವ್ಯಕ್ತಿನೂ ಇವರ ಹಾಡುಗಳ ಒಂದು ಸಾಹಿತ್ಯನ ಬರೆದಿರತಕ್ಕಂಥದ್ದು ಕೇಳಿಬಿಟ್ರೆ ನಾನು ತುಂಬ ವರ್ಣನೆ ಮಾಡೋಕ್ಕಾಗಲ್ಲ ಸರ್. ಖಂಡಿತವಾಗ್ಲೂ ಅದೊಂದು ತುಂಬ ಅದ್ಭುತವಾಗಿ ವರ್ಣನೆ ಮಾಡುವಂಥ ನೀವು ಸಾಹಿತಿಗಳು ಸರ್, ಅದರಲ್ಲಿ ಇನ್ನೊಂದು ಮಾತಿಲ್ಲ. ತುಂಬ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮ ಬಂದಿರೋದಕ್ಕೆ. ಎರಡನೇದಾಗಿ ನಮ್ಮ ಪ್ರಮೋದ್ ಮರುವಂತೆ. ನಾನು ಅದು ಯಾವುದಪ್ಪ ಪ್ರಮೋದ್ ಮರುವಂತೆ ಅಂದರೆ ಸಿಂಗಾರ ಸಿರಿಯೇ ಒಂದು ತುಂಬ ಹಾಡು ತುಂಬ ಇಷ್ಟಪಟ್ಟು ಕೇಳಿದ್ದು ಇತ್ತೀಚಿನ ದಿನಗಳಲ್ಲಿ. ಮೊದಲು ತುಂಬ ಮಾಡಿರ್ತಾರೆ, ಬಟ್ ಅವರು ಬಂದಿದ್ದಾರೆ. ನಮ್ಮ ಈ ಸಿನಿಮಾದಲ್ಲಂತೂ ತುಂಬ ಚೆನ್ನಾಗಿ ಮಳೆಯಾಗೋ ಮೊದಲೇ ಅಂತ ಒಂದು ಸಾಹಿತ್ಯ ಬರ್ಕೊಟ್ಟಿದ್ದಾರೆ. ನಿಮಗೂ ಒಳ್ಳೆಯದಾಗಲಿ ಸರ್. ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ ನಿಮ್ಮ ಈ ಹಾಡು. ಹಾಗೆ ನಮ್ಮ ಡೈರೆಕ್ಟ್ರು ಕೃತ್ವಿಕು, ವಯಸ್ಸು ಚಿಕ್ಕದಾದರೂ ಸ್ವಲ್ಪ ತುಂಬ ಕಲೆ ಇದೆ, ವಿಷಯ ಇದೆ. ನನ್ನ ಮಗ ಪರಿಚಯ ಮಾಡಿದಾಗೆ ಏನಪ್ಪ ಇವನು ಹಿಂಗಿದ್ದಾನೆ, ಸುಮ್ಮನೆ ದುಡ್ಡು ಕಳ್ಕೊಳಕ್ಕೆ ಏನೇನೋ ಮಾಡ್ತಾನೆ ಇವನು ನನ್ನ ಮಗ ಅಂತ ನಾನು ನಮ್ಮ ಮಿಸಸ್ಸು ಚರ್ಚೆ. ಆದರೆ ಮಾತಾಡ್ತಾ ವಿಷಯ ಇದೆ. ಏನು ಸರ್ ಹೇಳ್ದಂಗೆ ವಯಸ್ಸಲ್ಲ, ಅನುಭವ, ವಿದ್ಯೆ ಯಾರಿಗೆ ಯಾವ ರೂಪದಲ್ಲಿ ಕೊಡುತ್ತೋ ಗೊತ್ತಿಲ್ಲ. ಅದೇ ರೀತಿ ಈ ಸಿನಿಮಾ ಹಾಡುಗಳನ್ನ ಈಗ ನೋಡಿದ್ರಿ ನೀವು, ಏನನ್ಸುತ್ತೋ ನಮ್ಗೆ ಗೊತ್ತಿಲ್ಲ, ಬಟ್ ನನಗಂತೂ ಚೆನ್ನಾಗಿದೆ. ಬಟ್ ಸಿನಿಮಾ ಕೂಡ ಈ ಹಾಡುಗಳು ನೋಡೋದಷ್ಟೇ ಸುಂದರವಾಗಿದೆ. ದಯವಿಟ್ಟು ಸಿನಿಮಾನ ನೋಡಿ. ಕಾರ್ತಿಕ್ ತುಂಬ ಧನ್ಯವಾದಗಳು. ಹಾಗೆ ಮುಕುಂದು ನನ್ನ ಮಗ, ಅವನು ಇದು ಬರೀ ಸಿನಿಮಾ ಮಾಡಬೇಕು ಅನ್ನೋಂಥ, ನಿಜವಾಗ್ಲೂ ಹೇಳ್ತೀನಿ, ಸಿನಿಮಾ ಮಾಡಬೇಕು ಅನ್ನೋಂಥದ್ದು ಶೋಕಿ ಅಲ್ಲ, ಇದು ನಿಜವಾದ ಪ್ರೀತಿ. ಅವನಿಟ್ಟರು ಅಂತ ಈ ಸಿನಿಮಾ ಮಾಡಬೇಕು ಅಂತ ಅವನ ಕನಸು, ಬಟ್ ನನಸಾಗಿದೆ. ಹಾಗೆ ಮುಕುಂದ್ಗೆ ಅಲ್ಲ, ಈ ಪ್ರಪಂಚದಲ್ಲಿ ಎಲ್ರಿಗೂ ಹೀರೋ ಆಗಬೇಕು ಅನ್ನೋಂಥ ಒಂದು ಆಸೆ ಇರುತ್ತೆ. ಕೆಲವರಿಗೆ ಈಡೇರುತ್ತೆ, ಕೆಲವರಿಗೆ ಈಡೇರಾಗಲ್ಲ. ಬಟ್ ಈ ಸಿನಿಮಾ ಆಗಿದೆ ಅಂದರೆ ಅವನ ಆಸೆ ಮುಕುಂದು. ಅವನಿಗೂ ಧನ್ಯವಾದಗಳು. ಒಳ್ಳೇದಾಗಲಿ.
ಮೊದಲಿಗೆ ಇಲ್ಲಿ ಇರುವಂತಹ ಎಲ್ಲ ಲೆಜೆಂಡ್ರಿ ಲಿರಿಸಿಸ್ಟ್ಗಳಿಗೆ ಮತ್ತು ಕೆ ಕಲ್ಯಾಣ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಎಲ್ಲರೂ ಲೆಜೆಂಡ್ರಿ ಇಲ್ಲ ಸರ್, ಯಾಕಂದ್ರೆ ನನಗೆಲ್ಲ ಹೆಲ್ಪ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್. ಇಲ್ಲಿ ಸ್ಟೇಜ್ ಮೇಲೆ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ಮೀಡಿಯಾ ಪರ್ಸನ್ಸ್, ಎಲ್ಲ ಮೀಡಿಯಾ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ನಾವೇನೇ ಮಾಡಿದ್ರು ಸಪೋರ್ಟ್ ಮಾಡ್ತಿದ್ದೀರಾ. ಇವತ್ತಿನ ಕಾರ್ಯಕ್ರಮ ಸಾಂಗ್ಸ್ ಸಕ್ಸಸ್ ಮೀಟ್ ಅಂತಲೇ ಇಟ್ಕೊಂಡಿದ್ದೀವಿ. ಅಂದರೆ ಸಾಂಗ್ಸ್ ನಾವು ಅನ್ಕೊಂಡಿರಲಿಲ್ಲ ಈ ಮಟ್ಟಕ್ಕೆ ನಮಗೆ ಬರುತ್ತೆ, ನಮ್ಮ ಸಿನಿಮಾಗೆ ಕಂಟೆಂಟ್ ಈ ಥರ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನಂತೂ. ಬಟ್ ನಮಗೆ ಸಿಕ್ಕಿದೆ, ಅದನ್ನ ಜನ ರಿಸೀವ್ ಮಾಡ್ಕೊಳ್ತಿದ್ದಾರೆ. ಬಟ್ ಇನ್ನೂ ನಮಗೆ ಸಾಲ್ತಿಲ್ಲ, ಅದಿನ್ನೂ ರೀಚ್ ಆಗಬೇಕು, ತುಂಬ ಜನಕ್ಕೆ ರೀಚ್ ಆಗಬೇಕು. ಬಿಕಾಸ್ ಅಂಥ ಕಂಟೆಂಟ್ಸ್, ಆ ಥರ ಸಾಂಗ್ಸ್ ನಮ್ಮಲ್ಲಿದೆ. ಸಾಂಗ್ಸ್ ನೀವೇನು ನೋಡ್ತಿದ್ದೀರಾ ಅದಕ್ಕೂ ಮೀರಿ ಸಿನಿಮಾ ಇದೆ. ಎಲ್ಲ ಸಾಂಗ್ಸ್ ಒಂದೊಂದು ಕತೆ ಹೇಳುತ್ತೆ ನಿಮಗೆ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ನಮಗೆ. ಈಗ ಸಾಂಗ್ಸ್ ನಾವೇನು ರಿಲೀಸ್ ಮಾಡಿದ್ದೀವಿ ಅದು ಸುಮ್ಮನೆ ನಾವು ಸಾಂಗ್ಸ್ನ ಇಡಬೇಕು ಅಥವಾ ಸಾಂಗ್ಸ್ನ ನಾವು ಜನಕ್ಕೆ ತೋರಿಸಿ ಇನ್ವಿಟೇಷನ್ ಥರ ಮಾಡ್ಕೊಳ್ಳೋಣ ಅನ್ನೋದಲ್ಲ. ನಮಗೆ ಕಂಟೆಂಟ್ ನಾವು ರೆಡಿ ಮಾಡ್ಕೊಂಡಾಗಿಂದನೂ ನಮಗೆ ಈ ಸಾಂಗ್ಸ್ ಏನಿದೆ, ಈ ಸಾಂಗ್ಸ್ನ ಡಿಮ್ಯಾಂಡ್ ಮಾಡ್ತು ಸ್ಕ್ರಿಪ್ಟ್, ಈ ಸಾಂಗ್ಸ್ ಬೇಕಿದೆ ಅಂತ. ಸೊ ನಾವು ಯಾವುದು ಫೋರ್ಸ್ಫುಲಿ ಇಟ್ಟಿಲ್ಲ ಸಾಂಗ್ಸ್, ಎಲ್ಲ ಪ್ರತಿಯೊಂದು ಸಾಂಗ್ ಒಂದು ಕತೆ ಹೇಳುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ. NR ಸ್ಟುಡಿಯೋಸ್ ಅಂತ ಯೂಟ್ಯೂಬಲ್ಲಿದೆ, ಲವ್ ಸೀಸನ್ಸ್ ಕನ್ನಡ ಸಾಂಗ್ಸ್ ಅಂತ ಹೊಡೆದ್ರೆ ಎಲ್ಲ ಬರುತ್ತೆ. ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಮತ್ತು ನಿಮ್ಮ ಸಪೋರ್ಟ್ ಬೇಕು ನಮಗೆ. ಸೊ ಯಾರೂ ಇಲ್ಲಿ ಸಪೋರ್ಟ್ ಮಾಡೋದಿಲ್ಲ ನಮಗೆ, ಎಲ್ಲ ಹೊಸಬ್ರಾಗಿರೋದ್ರಿಂದ ನಾವೇ ಕಷ್ಟಪಟ್ಟು ನಾವೇ ಮಾಡ್ತಿದ್ದೀವಿ. ನಮ್ಗೆ ಎಷ್ಟೋ ಜನನ ಕೇಳಿದ್ವಿ ಈ ಥರ ಸಪೋರ್ಟ್ ಮಾಡಿ, ಈ ಥರ ಸ್ಟೋರಿಗೆ ಹಾಕ್ಕೊಳ್ಳಿ, ಹೇಳ್ತಾರೆ ಮಾಡ್ತೀನಿ ಅಂತಾರೆ, ರೆಸ್ಪಾಂಡ್ ಮಾಡೋದಿಲ್ಲ. ಸೊ ನಮ್ಮಂಥ ಹೊಸಬ್ರಿಗೆ ಸಪೋರ್ಟ್ ಮಾಡಿದಾಗ ಅದು ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಎಲ್ಲ ಸಿನಿಮಾ ಗೆಲ್ಲಬೇಕು, ಅದ್ರಲ್ಲಿ ನಮ್ದು ಒಂದು ಹಾಕ್ಬೇಕು. ಸೊ ಆ ಇಂಟೆನ್ಷನ್ ತುಂಬಾ ಜನಕ್ಕೆ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ತುಂಬಾ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಇದುವರೆಗೂ. ಯಾರು ಸಪೋರ್ಟ್ ಮಾಡೋದಿಲ್ಲ, ಚೆನ್ನಾಗಿದೆ ಅಂತಾರೆ ಹೇಳ್ತಾರೆ, ಬಟ್ ಸಪೋರ್ಟ್ ಮಾಡೋದಿಲ್ಲ. ಸೊ ಸಪೋರ್ಟ್ ಮಾಡಿದಾಗ ನಮಗೂ ಹೆಚ್ಚು ಬೆಂಬಲ ಸಿಗುತ್ತೆ ಅಂತ ನಂಬಿಕೆ. ಸೊ ದಯವಿಟ್ಟು ನೀವು ಏನಿದ್ದೀರಾ, ಇಲ್ಲಿ ಏನು ಬಂದಿದ್ದೀರಾ, ನೀವು ಹೆಚ್ಚು ಹೆಚ್ಚು ನಮ್ಮ ಕಂಟೆಂಟ್ಸ್ನ ಪುಷ್ ಮಾಡಿ ಜನಕ್ಕೆ ರೀಚ್ ಆಗೋ ಥರ ಮಾಡಿ. ನಮಗೆ ಆಡಿಯನ್ಸ್ಗೆ ಒಂದು ಬ್ರಿಡ್ಜ್ ಆಗಿ ನೀವು ಇದ್ದೀರಾ, ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಒಂದು ಲೈನ್ ಹೇಳ್ಬೇಕು ಅಂತ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಇವಾಗಿರೋ ಕಾಂಪಿಟೇಷನ್ನಲ್ಲಿ ಅವಕಾಶಗಳೇ ಇಲ್ಲ, ಅವಕಾಶ ಸಿಕ್ಕಿದ್ರು ಪೇಮೆಂಟ್ ಸಿಗಲ್ಲ, ಮಾಡಿದ ಕೆಲ್ಸಕ್ಕೆ ಕ್ರೆಡಿಟ್ಸ್ ಕೊಡಲ್ಲ. ಸೊ ಇಷ್ಟೆಲ್ಲ ಕಷ್ಟಪಟ್ಟರು ಕ್ರೆಡಿಟ್ಸ್ ಅಂತ ಏನೋ ಒಂದು ಸಿನಿಮಾ ಮಾಡಿದ್ದಾರೆ ಕೈ ಹಿಡಿಯೋಣ ಅನ್ನೋದು ಯಾರಿಗೂ ಇಲ್ಲ, ಅಥವಾ ನಾವೇ ಅವ್ರಿಗೆ ರೀಚ್ ಆಗ್ತಿಲ್ವೋ ಅನ್ನೋ ಗೊತ್ತಿಲ್ಲ. ಸೊ ಇದ್ರ ಮೂಲಕ ನಾನು ಹೇಳ್ಕೊಳ್ಳೋದು, ಥಿಯೇಟರ್ಗೆ ಬನ್ನಿ ಜನ, ಖಂಡಿತ ನಿಮ್ಮ ಟೈಮ್ಗೆ ಮತ್ತೆ ನಿಮ್ಮ ಹಣಕ್ಕೆ ಯಾವತ್ತೂ ಮೋಸ ಮಾಡೋದಿಲ್ಲ. ನಾನಂತೂ ನಮ್ಮ ಸಂಸ್ಥೆ ಒಳ್ಳೆ ಸಂಸ್ಥೆ ಇಟ್ಕೊಂಡು ಒಳ್ಳೆ ಆಲೋಚನೆಗಳು ಇಟ್ಕೊಂಡು ಬರ್ತಿದ್ದೀವಿ. ನಮ್ಮ ಸಂಸ್ಥೆಯಿಂದ ಯಾವುದೇ ಸಿನಿಮಾಗಳು ಬಂದರೂ ನಿಮಗೆ ಒಳ್ಳೆ ಕಂಟೆಂಟ್ ಜೊತೆಲೇ ಬರ್ತೀವಿ. ಸೊ ಈ ಸಿನಿಮಾನು ಅಷ್ಟೇ, ಲವ್ ಸೀಸನ್ಸ್ ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ನಮ್ಮ ಎಲ್ಲರ ಜೀವನದಲ್ಲೂ ಇದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ನಿಮ್ಮ ಜೀವನದಲ್ಲೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿಮ್ಮ ಕತೆ ಇದು, ನಿಮ್ಮ ಕತೆಗಳನ್ನ ನಾವು ಇಟ್ಕೊಂಡು ನಾವು ಮಾಡಿರೋಂಥ ಸಿನಿಮಾ ಇದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಬೆಂಬಲ ಬೇಕು, ನಿಮ್ಮ ಪ್ರೀತಿ ಬೇಕು. ಥ್ಯಾಂಕ್ ಯು ಸೋ ಮಚ್. ದೊಡ್ಡದಾಗೇನು ಮಾತಾಡಲ್ಲ, ನಮ್ಮ ಕೆಲಸ ಮಾತಾಡುತ್ತೆ. ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಥಿಯೇಟರ್ಗೆ ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಂದಿದೆ, ಎಷ್ಟು ಖುಷಿ ಇದೆ. ವೇದಿಕೆ ಮೇಲೆ ಕೂತಿರೋಂಥ ಎಲ್ಲ ಕನ್ಯರಿಗೆ, ಮುಖ್ಯವಾಗಿ ಕೆ ಕಲ್ಯಾಣ್ ಸರ್ಗೆ, ಸರ್ ನಮಸ್ಕಾರ. ನೀವು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಸರ್. ಹಾಗೆ ವೇದಿಕೆ ಮುಂದೆ ಇರೋಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ, ಪ್ರಿಂಟ್ ಮೀಡಿಯಾ, ಓವರಾಲ್ ಮೀಡಿಯಾ ಪರ್ಸನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸರಿನೂ ನಮ್ಮ ಜೊತೆ ಇರ್ತೀರಾ, ತಾಳ್ಮೆಯಿಂದ ನಮಗೆ ಒಂದು ಮಾರ್ಗದರ್ಶನ ಕೊಟ್ಕೊಂಡು. ಈಗ ನಾವು ಸೇರಿರೋಂಥ ಉದ್ದೇಶ ಹಾಡುಗಳು, ಅಂದರೆ ಈ ಹಾಡುಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತ. ಈಗೇನು 3 ಹಾಡುಗಳು, ಮಳೆಯಾಗೋ ಮೊದಲೇ, ಹೊಸದೊಂದು ಪ್ರೀತಿಯಾನ, ಮತ್ತೆ ಬಣ್ಣದ ಬದುಕಿದು, ಈ 3 NR ಸ್ಟುಡಿಯೋಸ್ ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡುಗಡೆ ಆಗಿದೆ. ನಿಮ್ಗೆ ಲವ್ ಸೀಸನ್ಸ್ ಕನ್ನಡ ಸಾಂಗ್ಸ್ ಅಂತ ಹೊಡೆದ್ರು ನಿಮಗೆ ಸಿಗುತ್ತೆ. ಈ 3 ಕೇಳಿ, ಅದು ನಿಮ್ಗೆ ಹೇಳುತ್ತೆ ನಮ್ಮ ಸಿನಿಮಾನ ಯಾಕೆ ನೋಡ್ಬೇಕು. ಸೊ ಆ ಮ್ಯೂಸಿಕ್ ಕಂಪೋಸಿಷನ್ ಇಂದ ಹಿಡಿದು ಆ ಲಿರಿಕ್ಸ್ ಕ್ವಾಲಿಟಿ ಆಗಿರ್ಬೋದು, ಆ ಲಿರಿಕ್ಸ್ ಹೇಳಕೊಟ್ಟಿರೋ ಪ್ರತಿಯೊಂದು ಹಾಡು ನಿಮ್ಗೆ ಒಂದೊಂದು ಕಥೆನ ಹೇಳುತ್ತೆ. ಅದ್ರ ಜೊತೆಗೆ ಆ ಹಾಡುಗಾರಿಕೆ, ಯಾರ್ಯಾರು ಸಿಂಗರ್ಸ್ ಹಾಡಿದ್ದಾರೆ, ಈ 3 ಸಾಂಗೇ ಸಾಕು ನಿಮಗೆ ನಮ್ಮ ಸಿನಿಮಾ ನೋಡೋದಕ್ಕೆ, ಒಂದು ಎಕ್ಸ್ಪೆಕ್ಟೇಷನ್ನ ಬಿಲ್ಡ್ ಮಾಡೋದಕ್ಕೆ. ಈಗ ಬಿಡುಗಡೆ ಆಗಿ ಯೂಟ್ಯೂಬಲ್ಲಿ 3 ಹಾಡು ಬಿಡುಗಡೆ ಆಗಿದೆ, ನೀವು ಎಲ್ಲರೂ ನೋಡಿದ್ರಿ. ದಯವಿಟ್ಟು ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತೋ ಅದನ್ನೇ ಬರೀರಿ. ಮತ್ತೆ ಇದಿನ್ನೂ ಹೆಚ್ಚಿನ ಜನಕ್ಕೆ ತಲುಪಬೇಕು. ಇವತ್ತು ನಾವು ಸೇರಿರೋ ಉದ್ದೇಶನೇ ಅದು. ಈ ಹಾಡು ಏನು ಒಂದಷ್ಟು ಜನ ತಲುಪಿದೆ, ಮೆಚ್ಚಿದ್ದಾರೆ. ಬಟ್ ನಮ್ಮ ಎಲ್ಲರ ಅನಿಸಿಕೆ ಏನು ಅಂದರೆ, ಅದು ಸಾಲಲ್ಲ ಆ ಕೆಲಸಕ್ಕೆ. ಅದು
ನಾವು ಕೊಟ್ಟಿರೋಂಥ ವಿಚಾರಕ್ಕೆ ಈಗ ಸಿಕ್ಕಿರೋಂಥ ಜನಮನ್ನಣೆ ಆಗಿರ್ಬೋದು, ರೀಚ್ ಆಗಿರ್ಬೋದು ಸಾಲಲ್ಲ. ಅದಿನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬೇಕು. ಅದು ಹೋಗ್ಬೇಕು ಅಂದ್ರೆ ನಮಗೆ ನಿಮ್ಗಳ ಒಂದು ಪ್ರೋತ್ಸಾಹ ಬೇಕು. ಹಾಗಾಗಿ ಮುಖ್ಯವಾಗಿ ಇವತ್ತು ಸೇರಿರೋದು. ದಯವಿಟ್ಟು ಆ ಒಂದು ಕೆಲಸನ ಮಾಡಿ. ಈ 3 ಹಾಡುಗಳು ಎಷ್ಟು ರೀಚ್ ಆಗುತ್ತೋ ಜನ ನಮ್ಮ ಸಿನಿಮಾ ಬಗ್ಗೆ ಖಂಡಿತ ಥಿಯೇಟ್ರ್ ಒಳಗಡೆ ಬಂದ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ಖಂಡಿತ ಜನ ಅವ್ರು ಕೊಟ್ಟಿರೋ ಹಣಕ್ಕಾಗಿರ್ಬೋದು, ಸಮಯಕ್ಕಾಗಿರ್ಬೋದು ಅವ್ರಿಗೆ ಅಸಮಾಧಾನ ಆಗಲ್ಲ ಅಂತ. ಬಟ್ ಬರೋದಿದೆಯಲ್ಲ ಅದು ತುಂಬಾ ಕಷ್ಟ. ಇವತ್ತು ನಾವು ಹೊಸಬ್ರಾಗಿ ಯಾರ ಸಪೋರ್ಟು ಇಲ್ದರ ಮಾಡೋದಿದೆಯಲ್ಲ, ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಅಂದ್ರೆ ಕೆಲವೊಂದ್ಸಲಿ ಕನ್ಫ್ಯೂಸ್ಡ್ ಆಗಿ ಹೋಗ್ತೀವಿ, ತಲುಪ್ತಿದ್ಯಾ ಇಲ್ವಾ, ಎಷ್ಟ್ರ ಮಟ್ಟಿಗೆ ತಲುಪಿದೆ, ಆಗ್ತಿದ್ಯಾ. ಬಟ್ ತೃಪ್ತಿ ಇದೆ ಮನ್ಸಿಗೆ ಮಾಡಿರೋ ಕೆಲ್ಸದ ಬಗ್ಗೆ. ಬಟ್ ಅದು ತಲುಪೋದಿದೆಯಲ್ಲ, ಅದು ತಲುಪಿ ಒಂದು ಪ್ರಶಂಸೆ ಬಂದಾಗ್ಲೇ ಅಲ್ವಾ ನಮಗೊಂದು ಮೋಟಿವೇಶನ್, ಫ್ಯೂಲು ಮುಂದೆ ಹೋಗೋದಕ್ಕೆ, ಇಂಡಸ್ಟ್ರಿಲ್ ಆಗಿರ್ಬೋದು ನಮ್ ಕೆಲಸ ಮಾಡೋದಕ್ಕೆ. ಅದು ಆಗ್ತಿದ್ಯಾ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರೋ ತರ ಆಗ್ಬಿಟ್ಟಿದೆ. ಈಗ ಓವರ್ ಸೋಷಿಯಲ್ ಮೀಡಿಯಾಲಿ ಓವರ್ ಆಗಿ ಕಂಟೆಂಟ್ಸ್ ಎಕ್ಸೀಡ್ ಆಗ್ತಿದೆ. ಪ್ರತಿಯೊಂದು ಯೂಟ್ಯೂಬ್ ಚಾನೆಲ್ ಅಲ್ಲೂ 10-20 ವಿಡಿಯೋ ಪ್ರತಿ ದಿವಸ ರಿಲೀಸ್ ಆಗ್ತಿದೆ. ಸೊ ಇಷ್ಟ್ರ ಮಧ್ಯೆ ನಾವು ಎಷ್ಟು ಪ್ರಮೋಷನ್ ಮಾಡಿದ್ರು ಸಾಲಲ್ಲ. ಹಂಗಂತ ಬೇಕಾಬಿಟ್ಟಿ ಮಾಡಕ್ಕಾಗಲ್ಲ. ಒಂದು ಸಿನಿಮಾ ಅಂತಂದಾಗ ಒಂದು ಬಜೆಟ್ ಇರುತ್ತೆ, ಆ ಒಂದು ಲಿಮಿಟೇಷನ್ಸ್ ಅಲ್ಲೇ ಮಾಡ್ಬೇಕಾಗತ್ತೆ. ನಮ್ಮ ನಿರ್ಮಾಪಕರು ಏನ್ ನಮಗ್ ಶಕ್ತಿ ಕೊಟ್ಟಿದ್ದಾರೆ, ಆ ಶಕ್ತಿಯನ್ನು ಮೀರಿ ನಾವು ಮಾಡ್ತಾ ಇದೀವಿ ಆಕ್ಚುಲಿ ಈ ಸಿನಿಮಾಗೆ. ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ನೆಕ್ಸ್ಟ್ ರಿಲೀಸ್ ಪ್ರಮೋಷನ್ಸ್, ಅದರಲ್ಲಿ ಆ ಒಂದು ವಿಭಾಗದಲ್ಲಿ ನಮ್ಮ ಒಂದು ಪ್ರಯತ್ನ ನಾವು ಪಟ್ಟಿದೀವಿ. ಇನ್ನೇನಿದ್ರು ನಿಮ್ಮ ಕಡೆಯಿಂದ ಒಂದು ಏನು ಪ್ರೋತ್ಸಾಹ ಕೊಡ್ಬೋದು, ಏನ್ ಪುಷ್ ಕೊಡ್ಬೋದು, ದಯವಿಟ್ಟು ಈ ಹಾಡುಗಳಿಗೆ ಕೊಡಿ. ಹಾಗೆ ಕೆ ಕಲ್ಯಾಣ್ ಸರ್ ಎಲ್ಲ ಹೇಳಿದಾರೆ, ಅವ್ರ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ. ಒಂದು ಹೆಮ್ಮೆ ಈ ಸಿನಿಮಾಲಿ ನಾನು ಅವರೊಟ್ಟಿಗೆ ವರ್ಕ್ ಮಾಡಿರೋದು. ವೀರ್ ಸಮರ್ಥ್ ಸರ್ ಆಗಿರ್ಬೋದು, ಇನ್ನು ಆರ್ಟಿಸ್ಟ್ಗಳಂತ ಬಂದ್ರೆ ರಾಜೇಶ್ ನಟರಂಗ ಸರ್, ಮಂಡ್ಯ ರಮೇಶ್ ಸರ್, ಇವ್ರನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದು ಅವರೊಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ನಿರ್ದೇಶಕನಾಗಿ ನಾನು ಗೆದ್ದಿದ್ದೀನಿ. ಇನ್ನೇನಿದ್ರು ನಿರ್ಮಾಪಕರನ್ನ ಗೆಲ್ಲಿಸ್ಬೇಕಷ್ಟೇ ನೀವು. ನನ್ನ ಸಿನಿಮಾ ನಾನು ನೋಡಿದಾಗ ಅವ್ರು ಅವತ್ತೇ ಒಂದೇ ಮಾತು ಹೇಳ್ಬಿಟ್ರು ನಿರ್ಮಾಪಕರು, ನಿರ್ದೇಶಕರೇ ನಮ್ಮ ಸಂಸ್ಥೆಗೆ ಒಳ್ಳೆ ಸಿನಿಮಾ ಮಾಡ್ಕೊಟ್ಟಿದ್ದೀರಾ, ನನ್ನ ಮನ್ಸಿಗೆ ತೃಪ್ತಿ ಆಗಿದೆ ಅಂತ. ಅವತ್ತು ನಾನು ಗೆದ್ದೆ ನಿರ್ದೇಶಕನಾಗಿ. ಬಟ್ ಈಗ ನಿರ್ಮಾಪಕರಾಗಿ ಅವ್ರು ಗೆಲ್ಲಬೇಕು ಅಂದ್ರೆ, ಈಗ ಅವ್ರು ಏನ್ ಹೇಳ್ತಿದ್ದಾರೆ ನಿರ್ಮಾಪಕರ ಬಗ್ಗೆ ಎಲ್ಲರೂ ಪ್ರಶಂಸೆ ಕೊಡ್ತಿದ್ದಾರೆ. ಅವ್ರು ನೆಕ್ಸ್ಟ್ ಇನ್ನೊಂದು ಸಿನಿಮಾ ಮಾಡಬೇಕು ಅಂತಂದ್ರೆ ಅದಕ್ಕೆ ಮೀಡಿಯಾ ಪರ್ಸನ್ಸ್ ಆಗಿರ್ಬೋದು, ಪ್ರೇಕ್ಷಕರಾಗಿರ್ಬೋದು, ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಒಂದು ಚಪ್ಪಾಳೆ ಬೇಕು. ದಯವಿಟ್ಟು ಅದನ್ನ ಕೊಡಿ ನಿರ್ಮಾಪಕರಿಗೆ. ಯಾಕಂದ್ರೆ ನಾನು ಹೇಳೋದು ಅದೇ, ಇಂಡಸ್ಟ್ರಿಲಿ ನಿರ್ಮಾಪಕರು ಉಳಿದ್ರೇನೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದೀವಿ ಅಂದ್ರೆ ಮುಖ್ಯವಾಗಿ ಕಾರಣ ನಿರ್ಮಾಪಕರು. ಅವ್ರನ್ನ ಉಳಿಸಿದ್ರೆ ಖಂಡಿತ ನಾವೆಲ್ಲ ಆಟೋಮೆಟಿಕ್ ಆಗಿ ಬೆಳ್ಕೊಂಡು ಹೋಗ್ತೀವಿ. ಆ ಒಂದು ವಾತಾವರಣ ನಮಗ್ ಸೃಷ್ಟಿ ಆಗತ್ತೆ ಅಂತ ಹೇಳ್ತಾ ಸಿನಿಮಾ ಬಿಡುಗಡೆ ಆಗ್ತಿದೆ. ಸೊ ಇವತ್ತು ಕಾರ್ಯಕ್ರಮಕ್ಕೆ ಬಂದಂತ ಸಾಯಿ ಸರ್ವೇಶ್ವರ್ ಆಗಿರ್ಬೋದು, ನಮ್ಮ ನಾಯಕ ನಟ ಮುಕುಂದ ರಾಮಸ್ವಾಮಿ, ಮತ್ತೆ ವೀರ್ ಸಮರ್ಥ್ ಸರ್, ಕೆ ಕಲ್ಯಾಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಮರವಂತೆ ಸರ್, ನೀವೆಲ್ಲರೂ ಕೇಳಿದ್ರಿ, ಅವರ ಒಂದು ಕೈ ಚಳಕ ಎಲ್ಲ ಕೇಳ್ಕೊಂಡೇ ಬರ್ತಿದ್ದೀರಾ. ಈಗ ನಮ್ದ್ರಲ್ಲೂ ಕೇಳಿದ್ದೀರಾ, ತುಂಬಾ ಖುಷಿ ಇದೆ ಅವ್ರ ಕೆಲಸ. ಅದಾದ್ಮೇಲೆ ಶ್ವೇತಾ ಕೋಕ್ಲೂರ್ ಅವರು ಒಂದಷ್ಟು ಸೀರಿಯಲ್ಗಳೆಲ್ಲ ಮಾಡಿದ್ದಾರೆ. ಫಸ್ಟ್ ಟೈಮ್ ಅಪಿಯರೆನ್ಸ್. ಅವರ ಒಂದು ನಟನೆ, ಅವರ ಒಂದು ಕೌಶಲ್ಯ ಕೂಡ ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿದೆ. ಅದಾದ್ಮೇಲೆ ಪ್ರಜ್ಞಾ ಮರಾಠೆ ಅವ್ರ ಬಗ್ಗೆ ಅದೇ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸರ್ ಹೇಳಿದ್ರು ಶ್ರೇಯಾ ಘೋಷಲ್ ಅವ್ರ ತರ ಇದೆ ರೀ ವಾಯ್ಸು, ಕೇಳಿ ಅಂತ. ನಾನೇನು ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ದಾರೆ, ಹೌದಾ ಸರಿ ಒಂದ್ಸರಿ ಕೇಳ್ಬಿಡೋಣ ಅದೇ. ನಿಜವಾಗ್ಲೂ ನನ್ನ ಮನ್ಸಲ್ಲಿ ಹಂಗೆ ಅನ್ಕೊಂಡೆ ಸರ್ ಹೇಳಿದಾಗ. ಕೇಳಿದೆ, ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ನನಗೆ ಆಶ್ಚರ್ಯ ಆಗಿದೆ ಯಾವಾಗ ಗೊತ್ತಾ, ಮುಂಬೈಗೆ ರೆಕಾರ್ಡಿಂಗ್ ಹೋದಾಗ ಇವರು ಅರ್ಮಾನ್ ಮಲಿಕ್ ಸರ್ ಮತ್ತೆ ಅವ್ರ ತಂದೆ ಅವರಿಬ್ರು ದೇವ್ರನೇ ಅದೇ ಮಾತನ್ನ ಹೇಳಿದ್ರು. ಫಸ್ಟ್ ಟ್ರ್ಯಾಕ್ ಬಂದಿದ ತಕ್ಷಣ ಅರ್ಮಾನ್ ಮಲಿಕ್ ಅವರು ಗಾನ ಕೇಳೋಣ ಅನ್ನೋದಾರ ಅದು ಹಾಕಿದ್ವಿ. ಟ್ರ್ಯಾಕ್ ಎಲ್ಲ ಕೇಳಿದ್ರು, ಎಲ್ಲ ಕೇಳ್ಬಿಟ್ಟು ಅವ್ರ ಬಾಯಲ್ಲಿ ಬಂದಿದ್ದೆ ಅದು. ಇದು ಶ್ರೇಯಾ ಘೋಷಲ್ ಅವ್ರ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದೆಯಲ್ಲ ವಾಯ್ಸು ಆ ತರ ಇದೆ ಅಂತ. ಅವ್ರ ತಂದೆನೂ ಅದೇ ಹೇಳಿದ್ರು. ನನ್ನ ಒಬ್ರು ಟೀಚರ್ ಯಾರೋ ಇದ್ದಾರೆ, ಅವ್ರಿಗೆ ಕಳಿಸ್ದೆ ರಿವ್ಯೂ ತಗೊಳ್ಳೋಣ ರಿಲೀಸ್ಗೂ ಮುಂಚೆ ಏನ್ ಅನ್ಸುತ್ತೆ ಅಂತ. ಅವರು ಅಷ್ಟೇ ಅರ್ಮಾನ್ ಮಲಿಕ್ ಶ್ರೇಯಾ ಘೋಷಲ್ ತುಂಬಾ ಚೆನ್ನಾಗಿ ಆಡಿದಾರಪ್ಪ ಅಂದ್ರು. ನಾನೇ ಶ್ರೇಯಾ ಘೋಷಲ್ ಎಲ್ಲ ಆಡಿರೋದು ಪ್ರಜ್ಞಾ ಮರಾಠೆ ಅಂತ ಸರಿಗಮಪ್ಪ ಅವರು ಅಂತ. ಸೊ ಇದೆಲ್ಲ ಕೇಳಿದಾಗ ನನಗೆ ಅನ್ನಿಸ್ತು, ಓಕೆ ಏನೋ ಮ್ಯಾಜಿಕ್ ಇದೆ, ಆ ಮ್ಯಾಜಿಕ್ ಇಲ್ಲೇ ನಿಲ್ಬಾರ್ದು, ಇನ್ನು ಮುಂದಕ್ಕೆ ಹೋಗ್ಬೇಕು. ಬೆಸ್ಟ್ ವಿಶಸ್ ನಿಮ್ಗೆ. ಹಾಗೆ ದಿಯಾ ಕೀರ್ತಿ ಅವರು ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಅವ್ರ ಪಾತ್ರನ ನಿಮಗೆ ಕಣ್ಣೀರ್ ತರಿಸುತ್ತೆ. ನೀವು ಸಿನಿಮಾ ನೋಡಿ ನಾನು ಹೇಳಲ್ಲ, ಏನಕ್ಕಂದ್ರೆ ಆ 2 ಸಾಂಗ್ ಅಲ್ಲಿ ಕೊಟ್ಟಿರೋ ವೇರಿಯೇಷನ್ ಇದೆಯಲ್ಲ ನಿಮ್ಗೆ, ಮಳೆಯಾಗೋ ಮೊದಲೇ ಆಗಿರ್ಬೋದು, ಬಣ್ಣದ ಬದುಕಿದು ಆಗಿರ್ಬೋದು, ಅದರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರ ಪಾತ್ರ ಎಷ್ಟು ಗಟ್ಟಿಯಾಗಿದೆ. ಅದು ಸಿನಿಮಾಲಿ ಏನ್ ಹೇಳಕ್ ಹೊರಟಿದೆ ಅಂತ. ಅವ್ರು ಮಾಡಿರೋ ಒಂದು ಮೇರಿ ಕ್ಯಾರೆಕ್ಟರ್, ಅದು ನನ್ನ ಆತ್ಮ. ಅದು ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ, ನಾನು ಯಾವ ರೀತಿ ಸಮಾಜದಲ್ಲಿ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ, ಅದನ್ನ ಅವ್ರ ಪಾತ್ರದ ಮೂಲಕ ನಾನು ಹೇಳ್ಸಿದ್ದೀನಿ.
ಹಾಗೆ ಕೊನೆಯದಾಗಿ ಕೆ ಕಲ್ಯಾಣ್ ಸರ್ ಅವರ ಪದಗಳ ಬಗ್ಗೆ ಒಂದು ಹೇಳಲೇಬೇಕು. ನನ್ನ ಮೋಸ್ಟ್ ಫೇವ್ರೆಟ್ ಸಾಂಗ್ ನನ್ನ ಸಿನಿಮಾಲಿ ಸರ್ ಬಣ್ಣದ ಬದುಕಿದು ಹಾಡು. ಯಾಕಂದ್ರೆ ನಾನು ಒಂದ್ ಸ್ವಲ್ಪ ಫಿಲಾಸಫಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಜೀವನನ ನೋಡೋದ್ರಿಂದ ನನಗೀಗ್ಲೂ ಎಷ್ಟೋ ಸರಿ ಕಣ್ಣಲ್ಲಿ ನೀರ್ ತರಿಸ್ಬಿಡುತ್ತೆ. ಎರಡನೇ ಚರಣ ಸರ್ ಹೇಳಿದ್ರು, ವರ್ಕ್ ಮಾಡಿದ್ರೆ ಇದೇ ತುಂಬಾ ಇದೆ ರೀ, ಪಲ್ಲವಿ ದೊಡ್ಡದಿದೆ, ಚರಣ